ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಹೊಸ ಅತಿಥಿಯ ಆಗಮನ ಆಗಿದೆ. ಹೊಸ ಅತಿಥಿ ಆಗಮನದಿಂದ ಝೂನಲ್ಲಿ ಮನೆ ಮಾಡಿದಂತ ಸಂತಸ. ಮುದ್ದಾದ ಮರಿಗೆ ಜನ್ಮ ನೀಡಿದ 17 ವರ್ಷದ ಹಿಪ್ಪೋಪೊಟಮಸ್ ದೃಶ್ಯ ಮತ್ತು ನಾಗ ಹಿಪ್ಪೋಪೊಟಮಸ್ಗೆ ಹುಟ್ಟಿರುವಂತ ಮರಿ ಹಿಪ್ಪೋಪೊಟಮಸ್ ಇದು. ಕೆಲ ದಿನಗಳ ಕಾಲ ಐಸೋಲೇಷನ್ ಮಾಡಿ ಅದಕ್ಕೆ ಆರೈಕೆ ಮಾಡಲಾಗಿದೆ. ತಾಯಿ ಮರಿ ಆರೋಗ್ಯದ ಮೇಲೆ ವೈದ್ಯರು ಸಿಬ್ಬಂದಿ ನಿಗಾ ವಹಿಸಿದ್ದಾರೆ. ಮರಿಯ ಜನನದಿಂದ 5ಕ್ಕೇರಿದಂತ ಹಿಪ್ಪೋಪೊಟಮಸ್ ಸಂಖ್ಯೆ. ಮರಿ ಹಿಪ್ಪೋ ನೋಡೋದಕ್ಕೆ ಅಂತ ಕಾತುರರಾಗಿ ಕಾಯ್ತಿರುವಂತ ಪ್ರವಾಸಿಗರು. ಹಿಪ್ಪೋ ಮರಿ ಹೆಣ್ಣಾದ್ರೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅಂತ ಹೆಸರಿಡೋದಕ್ಕೆ ಚಿಂತನೆ ನಡೆಸಲಾಗಿದೆ. ಏಕೆಂದ್ರೆ ತಾವರಿಕೊಪ್ಪ ಝೂನಲ್ಲಿ ಹಿಪ್ಪೋ ದಾಳಿಗೆ ವೈದ್ಯೆ ಮೃತಪಟ್ಟಿದ್ರಲ್ಲ, ಡಾಕ್ಟರ್ ಸಮೀಕ್ಷಾ ಅವರ ಗೌರವಾರ್ಥವಾಗಿ ಈ ಹೆಸರಿಡೋದಕ್ಕೆ ಅಂತ ಚಿಂತನೆ ನಡೆಸಿದ್ದಾರಂತೆ. ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ನಾನು ಫಸ್ಟ್ ಟೈಮ್ ಬನ್ನೇರುಘಟ್ಟಕ್ಕೆ ಬಂದಿರೋದು. ಇಲ್ಲಿ ಹಿಪ್ಪೋಪೊಟಮಸ್ ಮರಿ ಹಾಕಿದೆ, ಬಟ್ ವಿಸಿಟರ್ಸಿಗೆ ಯಾರಿಗೂ ಬಿಡ್ತಿಲ್ಲ ನೋಡಕ್ಕೆ. ಆ್ಯಂಡ್ ಇನ್ಫೆಕ್ಟ್ ಆಗುತ್ತೆ ಅದಕ್ಕೆ ಅಂತ. ಬಟ್ ಇಲ್ಲೆಲ್ಲ ಸಫಾರಿ ಆ್ಯಂಡ್ ಅನಿಮಲ್ಸ್ನ ನೋಡೋಕ್ಕೆ, ನೇಚರ್ನ ನೋಡೋಕ್ಕೆ ಒಂದು ಒಳ್ಳೆ ಔಟಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಖುಷಿ ಆಯಿತು ನನಗಂತೂ. ಬಿಕಾಸ್ ಸಫಾರಿಲೂ ಅಷ್ಟೇ ಎಷ್ಟು ಅನಿಮಲ್ಸ್ನ ನಾವು ಕ್ಲೋಸ್ ಆಗಿ ನೋಡ್ಬೋದು. ನಾವು ಈ ಥರ ಎಲ್ಲ ಕನ್ಸರ್ವೇಷನ್ ಕಡೆ ನಾವು ಮೈಂಡ್ಫುಲ್ ಆಗಿ ಥಿಂಕ್ ಮಾಡಿ ಅನಿಮಲ್ಸ್ನೆಲ್ಲ ಕನ್ಸರ್ವ್ ಮಾಡಬೇಕು. ಬಿಕಾಸ್ ಇಲ್ಲ ಅಂತ ಅಂದರೆ ನಾವು ಮುಂದಿನ ಜನ್ರೇಷನ್ಗೆ ಬರೀ GK ಬುಕ್ಸಲ್ಲಿ ಇಲ್ಲ ಅಂದರೆ ಈ ನೋಟ್ ಬುಕ್ಸಲ್ಲಿ ನಾವು ಬರೀ ಪಿಕ್ಚರ್ಸ್ನ ತೋರಿಸ್ಬೇಕಾಗುತ್ತೆ. ಗೂಗಲಲ್ಲಿ ವಿಡಿಯೋ, ಯೂಟ್ಯೂಬ್ ಅದ್ರ ಮೂಲಕ ನಾವು ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ ಅನಿಮಲ್ಸ್ನ. ಬಟ್ ನಾವು ಡೈರೆಕ್ಟಾಗಿ ನೋಡಬೇಕು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮಗೆ ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕ್ಗೆ ಖುಷಿಯಾಗಿರೋ ದಿನ. ಅದನ್ನ ನಾನು ನಿಮ್ಮ ಹತ್ರ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ದಶ್ಯ ಮತ್ತು ನಾಗ ಎರಡು ಹಿಪ್ಪೋಗೆ ಹುಟ್ಟಿರೋ ಒಂದು ಮರಿ ಹುಟ್ಟಿದೆ. ಅದು ಗಂಡು ಅಥವಾ ಹೆಣ್ಣು ಅನ್ನೋದು ನಮಗೆ ಇನ್ನೂ ಗೊತ್ತಿಲ್ಲ. ಸದ್ಯ ಅದು ತಾಯಿ ಜೊತೆಗೆ ಇದೆ. ಹಾಗೆ ಇದನ್ನ ಒಂದಷ್ಟು ದಿನದವರೆಗೂ ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾವು ಅದನ್ನ ಐಸೋಲೇಷನ್ ಅಲ್ಲಿ ಇಟ್ಟಿದೀವಿ. ಹಾಗೆ ಮುಂದಿನ ದಿನಗಳಲ್ಲಿ ಯಾವಾಗ ನಮ್ಮ ಸೀನಿಯರ್ ಆಫೀಸರ್ಸ್ ಅದನ್ನ ಐಸೋಲೇಷನ್ ತೆಗಿಬೇಕು ಅಂತ ಅನ್ಕೊಳ್ತೀವಿ, ಅದಾದ್ಮೇಲೆ ನಾವು ಹಿಪ್ಪೋ ಮರಿನ ನೀವೆಲ್ಲರೂ ನೋಡ್ಬೋದು. ಝೂಗ್ ಬನ್ನಿ.